ಈ ಆಧುನಿಕ ಯುಗದಲ್ಲಿ 21ನೇ ಶತಮಾನದಲ್ಲಿ ಸಹ ಇಂಥ ಬಡ ಕುಟುಂಬ ನಾನು ನೋಡಿ ನಿಜವಾಗ್ಲೂ ನನಗಂತೂ ಗಾಬರಿ ಆಯಿತು. ಮನಕುಲುಕುವಂಥ ದೃಶ್ಯ. ಸ್ನೇಹಿತರೆ, ಬಂಧುಗಳೇ, ಏನು ಇಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕೊತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೊರಮಡಗು ಗ್ರಾಮದಲ್ಲಿ ಈ ರೀತಿ ಬಡತನ ಕಿತ್ತು ತಿನ್ನುತ್ತಿರುವಂತಹ ಒಂದು ಸನ್ನಿವೇಶ. ನಿಜವಾಗ್ಲೂ ಯಾರಾದರೂ ಹೆಲ್ಪ್ ಮಾಡಬೇಕು. ನೋಡಿ, ಈ ಮುದುಕಿ ಇದ್ದಾಳೆ ಪಾಪ, ಕಣ್ಣು ಕಾಣಲ್ಲ, ಭಾಳ ಯಾವ ಥರ ಆಗೋಗ್ಬಿಟ್ಟಿದ್ದಾಳೆ ಅಂತೇಳಿದ್ರೆ ಏನೋ ಶಕ್ತಿಯಿಂದಲಾಗೋಗ್ಬಿಟ್ಟಿದ್ದಾಳೆ. ಈ ಕುಟುಂಬದಲ್ಲಿ ಪಾಪ ಈ ಅಮ್ಮನಿಗೆ ಹಾಸ್ಪಿಟ್ಲು, ಮೆಡಿಕಲ್ಲಿಂದ ಎಲ್ಲ ತಂದು ಈ ಅಮ್ಮನ ಸಾಕಬೇಕು. ಅದೇ ರೀತಿ ಇವರು ತಂದೆ ಏನು ನಾವು ತಿಳಿಸಿದಂಥ ಕಾಕ್ಯಪ್ಪ ಅಂತೇಳಿ ಆತನು ಮುನಿಯಪ್ಪ, ಈತನ ಮುನಿಯಪ್ಪ ಅಂತಾರೆ. ಇಲ್ಲಿ ಪಾಪ ಈತನು ಭಾಳ ಕಷ್ಟದಿಂದ ಬಂದಿರ್ತಾನೆ. ಎಲ್ಲ ಶಕ್ತಿಯಿಂದ ಆಗೋಗ್ಬಿಟ್ಟಿರ್ತಾರೆ. ಇವ್ರ ಮನೆ ಒಂದು ಸಲ ತೋರಿಸ್ಬಿಡ್ತೀನಿ ಬನ್ನಿ ಯಾವ ಥರ ಇದೆ ಅಂತೇಳಿ. ಈ ಮನೆಯಲ್ಲಿ ಇವರು ಇಲ್ಲಿ ಅಡುಗೆ ಮಾಡುವಂಥ ಕಿಚನ್ನು, ಅಂದರೆ ಬಡವರು ಯಾವ ಥರ ಇರೋದು ಅನ್ನೋದಕ್ಕೆ ಡೆಫಿನೇಷನ್ನೇ ಈ ಮನೆ ಅನಿಸುತ್ತೆ. ನೋಡಿ ಯಾವ ಥರ ಪಾಪ ಇಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಒಲೆಯಲ್ಲಿ ಅವರು ಅಡುಗೆ ಮಾಡ್ಕೊಳ್ಳೋಕ್ಕೆ ಇದೊಂದು ರೀತಿ ಏರ್ಪಾಟ್ ಮಾಡ್ಕೊಂಡಿರ್ತಾರೆ. ಗುಡಿಸಲಲ್ಲಿ ಈ ಒಂದು ಗುಡಿಸಲು ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಗುಡಿಸಲು. ಈ ಗುಡಿಸಲು ಯಾವ ಥರ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ. ಯಾವ ಥರ ಪಾಪ ಎಷ್ಟೊಂದು ಚಿಕ್ಕ ಮಗು, ಪುಟ್ಟ ಮಗು ಯಾವ ಥರ ಇದ್ದಾಳೆ ಅಂದರೆ ಪಾಪ ಭಾಳ ಕಷ್ಟ ಇದೆ. ಇವರು ಮನೆ ಕೂಲಿ ಮಾಡ್ಕೊಂಡು ತಿಂತಾ ಇರೋದು. ತಾಲೂಕಿನಲ್ಲಿರುವಂಥ ಸಮಾಜ ಸೇವಕರು ನಿಜವಾದವರು ಇವರಿಗೆ ಸಹಾಯ ಮಾಡಿ. ಕ್ಯಾಪ್ ಅಂತ ಹೇಳಿದ್ರೆ ಏನಾಯಿತು, ಹೆಚ್ಚು ಕಡಿಮೆ ಯಾವಾಗ ಏನಾಯಿತು? ನಾನು ಜಾಸ್ತಿ ಕಳಿಸ್ತಾ ಹೋಗಿದ್ದೆ. ಅಲ್ಲಿ ಕಡಿಮೆ ಇದು ಖಾಲಿ ಆಗಿದೆ. ಎಷ್ಟು ಜನ ಇದ್ದೀರಿ ನೀವು ಫ್ಯಾಮಿಲಿ? ನಾವು ಫ್ಯಾಮಿಲಿ ಒಂದು 5 ಜನ. ಎಲ್ಲ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ನೀವು ಬಿಟ್ಟು ಮಕ್ಕಳು ಎಷ್ಟು ಜನ ಇದ್ದೀರಿ? ಮಕ್ಕಳು ನನ್ನ ಮಗಳು, ಅವನೊಂದು ಮಕ್ಕಳು ಮಾಡಿದೆ. ನೋಡ್ತಾ ಇದ್ರೆ ಇವ್ರನ್ನೆಲ್ಲ ಇವ್ರ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿಗತಿಗಳು ಇದೆಲ್ಲ ನೋಡ್ತಾ ಇದ್ರೆ ಸಾಮಾಜಿಕ ಸ್ಥಿತಿಗತಿಗಳು ನೋಡಿ. ಎಲ್ಲ ಒಂದು ಗುಡಿಸಲು, ಇದರಲ್ಲಿ ಯಾರು ಮಲಗ್ತಾರೆ? ಇದರಲ್ಲಿ ಒಂದು ಕುಟುಂಬ 10 ಜನ ಟೋಟಲ್ ಫ್ಯಾಮಿಲಿಯಲ್ಲಿ 10 ಜನ ಇರೋದ್ರಿಂದ ಇಲ್ಲಿ ಒಂದು 5 ಜನ, ಅಲ್ಲೊಂದು 5 ಜನ, ಈ ರೀತಿ ಒಂದು ವಿಭಾಗಗಳು ಮಾಡ್ಕೊಂಡು ಅದರಲ್ಲೇ ಜೀವನ ಕಟ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ನಿಮಗೆ ಮಾನವೀಯತೆ ಏನಾದರೂ ಸಮಾಜ ಸೇವೆ ಮಾಡಬೇಕಂತ ಹೇಳಿದ್ರೆ ಇವ್ರಿಗೆ ಮಾಡಿ, ನಿಮಗೂ ಎಲ್ಲೋ ಒಂದು ಕಡೆ ಪುಣ್ಯ ಸಿಗುತ್ತೆ ನಿಮಗೆ. ವೀಕ್ಷಕರೇ ನಮಸ್ಕಾರ. ಕನ್ನಡ ಮೈತ್ರಿ ನ್ಯೂಸ್ನ ವೀಕ್ಷಕರಿಗೆ ನಾನು ಮೈತ್ರಿ ನ್ಯೂಸ್ ಲೋಕೇಶು. ಏನು ನಿಮಗೆ ಇವತ್ತು ಒಂದು ಕುಟುಂಬಕ್ಕೆ ಪಡುತ್ತಿರುವಂತಹ ಕಷ್ಟ ಇದೆಲ್ಲ ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಏನು ಇಲ್ಲಿ ಕೊತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿಡ್ಲಘಟ್ಟ ತಾಲೂಕಿನ ಗೊರಮಡಗು ಗ್ರಾಮದಲ್ಲಿ ಒಂದು ತೀರಾ ಬಡತನದಲ್ಲಿದ್ದಂಥ ಕುಟುಂಬ ಜೀವನ ನಡೆಸಲು ಬಹಳ ಕಷ್ಟ ಆಗ್ತಾಯಿದೆ. ಇಬ್ಬರ ತಂದೆ ತಾಯಿಗಳನ್ನು ತೀರಾ ಮುದುಕರಾಗೋಗಿರ್ತಾರೆ. ಅವ್ರನ್ನ ಪ್ರತಿನಿತ್ಯ ವಾರಕ್ಕೊಂದು ಸಲ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಮೆಡಿಷನ್ ಕೊಡಬೇಕು, ಅದ್ರ ಜೊತೆ ಕುಟುಂಬ ನಿರ್ವಹಣೆ ಮಾಡಬೇಕು. ಒಟ್ಟಾರೆ 10 ಜನ ಜೀವನ ಮಾಡುವಂಥ ಈ ಒಂದು ಗುಡಿಸಲಿನಲ್ಲಿ ಅವ್ರ ಮಗ ಈ ಒಂದು ತಂದೆ ತಾಯಿಯನ್ನು ಸಾಕೋದಕ್ಕೆ ಒಂದು ಆಧಾರ ಸ್ತಂಭವಾಗಿರ್ತಾನೆ. ಆತ ಪ್ರತಿನಿತ್ಯ ದುಡಿಮೆ ಮಾಡಿ ಕೂಲಿ ಮಾಡಿ ಆ ಜೀವನ ಸಾಗಿಸ್ಬೇಕಾಗುತ್ತೆ. ಆ ಜೀವನಕ್ಕೆ ಆ ತಂದೆ ಮತ್ತು ತಾಯಿಯನ್ನು ಸಾಕಲು ಅವ್ರಿಗಿರೋ ಅಂಥ ಒಂದು ಆಧಾರ ಸ್ತಂಭನೇ ಆ ಮಗ ಕೂಡ ಹ್ಯಾಂಡಿಕ್ಯಾಪ್ ಆಗಿ ಕೆಲಸಕ್ಕೆ ಹೋಗುವಾಗ ಚಪ್ಪರದಿಂದ ಬಿದ್ದೋಗಿ ಕಾಲು ಎಲ್ಲ ಮುರ್ಕೊಂಡಿರೋದ್ರಿಂದ ಆತನು ಬೆಡ್ ರೆಸ್ಟಲ್ಲಿದ್ದು ಈಗ ತಾನೇ ಸ್ವಲ್ಪ ಕ್ಲಿಯರಾಗಿ ಹೊರಗಡೆಗೆ ಬಂದಿರ್ತಾನೆ. ಆತನ ದುಡಿಮೆಯಿಂದ ಇವ್ರನ್ನೆಲ್ಲ ಸಾಕಬೇಕಂತ ಹೇಳ್ತಾ ಇದ್ದಾರೆ. ಅವ್ರ ತಂದೆ ಏನು ದಿನಗೂಲಿ ಮಾಡಿಕೊಂಡು ಜೀವನ ಸಾಗಿಸೋದಕ್ಕೆ ಆ ಮಗನಿಗೆ ಆಸರೆಯಾಗಿ ದನ ಕರುಗಳನ್ನು ಇಲ್ಲಿ ಫಾರೆಸ್ಟ್ ಕಡೆ ಮೇವಿಗೋಸ್ಕರ ಪ್ರತಿನಿತ್ಯ ಕಾಯಕ ಮಾಡ್ಕೊಂಡಿರ್ತಾನೆ. ಉಳಿದಂತೆ ಅವರ ತಾಯಿಯನ್ನು ನೀವು ನೋಡಿರ್ತೀರಿ, ಭಾಳ ಬಡತನದಿಂದ ಅವರಿಗೆ ಆರೋಗ್ಯ ಕ್ಷೀಣಿಸಿದೆ. ಪ್ರತಿನಿತ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅದ್ರ ಜೊತೆ ಅವ್ರ ಮಗಳು ಸಹ ಭಾಳ ಗ್ರೋತಿಂಗ್ ಇರಲ್ಲ. ಏನು ಪ್ರೋಟೀನ್ಸು ಒಳ್ಳೆ ಫುಡ್ ಕೊಡೋದು ಕೂಡ ಅವರಿಂದ ಆಗೋಲ್ಲ. ಆ ನಿಟ್ಟಿನಲ್ಲಿ ಅವ್ರದ್ದು 2 ಗುಡಿಸಲಿದೆ. ಒಂದು ಮನೆ ಕಟ್ಟಿರ್ತಾರೆ, ಯಾವುದೇ ರೀತಿ ಸರ್ಕಾರದಿಂದ ಮಂಜೂರಾಗಿರಲ್ಲ. ಅವರೇ ಸ್ವಂತವಾಗಿ ಸ್ವಲ್ಪ ದಾನಿಗಳು ಇವರು ಕೊಟ್ಟಿರೋವಂಥ ಹಣದಲ್ಲಿ ಒಂಚೂರು ಅವರು ಮನೆ ಕಟ್ಕೊಂಡಿರ್ತಾರೆ. ಆ ಮನೆಯನ್ನು ನಿಮಗೆ ಈಗಾಗಲೇ ನಾವು ತೋರಿಸ್ತೀವಿ. ಯಾವುದೇ ರೀತಿ ಪ್ಲಾಸ್ಟಿಂಗ್ ಆಗಿಲ್ಲ, ಒಳಗಡೆ ಯಾವುದೇ ರೀತಿ ಸಿಮೆಂಟ್ ಮಾಡಿರಲ್ಲ. ಅವರು ಅಡುಗೆ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಒಂದು ಗುಡಿಸಲಲ್ಲಿ ಅಲ್ಲಿ ಒಲೆ ಇಟ್ಕೊಂಡು ಪಾಪ ಹೆಣ್ಣು ಮಗು ಭಾಳ ಕಷ್ಟ, ಅವರು ಹೇಳ್ತಿರೋದಂಥ ಕಷ್ಟ ನರಕ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.
ಇವರು ಸ್ವಾಭಿಮಾನ ಯಾರಿಗೂ ಹೇಳದೆ ಅವ್ರ ಕಷ್ಟ ಅವನು ಜೀವನ ಮಾಡ್ಕೊಳ್ತಾ ಇದ್ದಾರೆ. ನಾನು ಅವ್ರ ತಂದೆನೂ ಮಾತಾಡಿಸ್ದೆ, ಅವ್ರ ತಾಯಿನೂ ಮಾತಾಡಿಸ್ದೆ, ಏನು ನಮ್ಮ ಜೊತೆ ಇರುವಂತಹ ಆ ಹುಡುಗ ಬದ್ರಿ ಅನ್ನೋವನ್ನು ಮಾತಾಡಿಸ್ದೆ. ಅವನು 10 ಜನಕ್ಕೆ ಒಬ್ಬನೇ ಸಾಕಿ ಊಟ ಹಾಕಿ ಅವ್ರನ್ನ ಪೋಷಣೆ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಈ ಸರ್ಕಾರದಿಂದ ಇಂಥ ಕುಟುಂಬಗಳನ್ನು ಅವ್ರನ್ನ ಬೆಳೆಸಬೇಕು, ಅವ್ರಿಗೆ ಫಲಾನುಭವಿ ಏನು ಸಿಗಬೇಕಾಗಿರೋದು ಅವ್ರಿಗೆ ಮೊದಲನೇದಾಗಿ ಸಿಗಬೇಕಂತೇಳಿ ನಮ್ಮ ಕಳಕಳಿಯ ಮನವಿ. ಇನ್ನೊಂದೇನಂತ ಹೇಳಿದ್ರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಏನಾದರೂ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದ್ದರೆ ಕೊಡಪ್ಪ ಯಾರಿಗಾದ್ರೂ ಹೇಳೋಣ ಅಂತ ಹೇಳಿದಾಗ ಬ್ಯಾಂಕ್ ಅಕೌಂಟ್ ಸಹ ಮಾಡಿರಲ್ಲ. ಅವ್ರಿಗೆ ಯಾರೂ ಹೇಳಿರಲ್ಲ, ಅವ್ರನ್ನ ಜಾಗೃತಿನೇ ಮೂಡಿಸಿರಲ್ಲ. ಅವ್ರ ತಂದೆಗೆ ಇದುವರೆಗೂ ಓಲ್ಡ್ ಪೆನ್ಷನ್ ಇಲ್ಲ, ತಾಯಿಗೂ ಓಲ್ಡ್ ಪೆನ್ಷನ್ ಇಲ್ಲ. ಈ ರೀತಿ ಅವ್ರನ್ನ ಒಂದಲ್ಲ ಎರಡಲ್ಲ ಕಷ್ಟಗಳು. ಟೋಟಲ್ 10 ಜನ ಇದೇ ಗುಡಿಸಲಿನಲ್ಲೇ ಮಲಗಬೇಕಂತೆ. ಸುತ್ತು ನೋಡಿದ್ರೆ ಹಾವುಗಳು ಬರ್ತವೆ, ಚೇಳುಗಳು ಬರ್ತವೆ. ಆ ರೀತಿ ಗಲೀಜು ಆವರಿಸ್ಬಿಟ್ಟಿದೆ. ನಿಜವಾಗ್ಲೂ ರಾಜಕಾರಣಿಗಳು ಮತ ಬಂದು ಓಟು ಶ್ರೀಮಂತನಿಗೂ ಒಂದೇ, ಭಿಕ್ಷುಕನಿಗೂ ಒಂದೇ, ಬಡವನಿಗೂ ಒಂದೇ ಅನ್ನೋ ಹೇಳೋ ಅಂಥ ಈ ಕಾಲದಲ್ಲಿ ಒಬ್ಬ ಬಡವನು ಮತ ಪಡ್ಕೊಂಡೋಗಿ ಅವನ ನಿಜವಾಗಿ ಅವ್ನಿಗೇನಾದರೂ ಮಾಡಬೇಕನ್ನೋ ಒಂದು ಹಂಬಲ ಇದ್ದರೆ ಇವ್ರಿಗೆ ಆದಷ್ಟು ಬೇಗ ಸಹಾಯ ಮಾಡಿ. ಏನಾದರೂ ನಿಮಗೆ ಮಾನವೀಯತೆ, ಸಮಾಜ ಸೇವಕರಿಗೆ ನಾವು ಏನಾದರೂ ಹೆಲ್ಪ್ ಮಾಡಬೇಕಂತೇಳಿ ದಯವಿಟ್ಟು ಇವ್ರಿಗೆ ತಲುಪಿಸ್ಕೊಳ್ಳಿ. ಅವ್ರಿಗೆ ಯಾವುದೇ ರೀತಿ ಅಕೌಂಟ್ ಇಲ್ಲ, ಯಾವುದೇ ರೀತಿ ಬ್ಯಾಂಕ್ ಅಕೌಂಟ್ ಇಲ್ಲ, ಫೋನ್ಪೇಗಳಿಲ್ಲ. ಈ ಆಧುನಿಕ ಯುಗದಲ್ಲಿ 21ನೇ ಶತಮಾನದಲ್ಲಿ ಸಹ ಇಂಥ ಬಡ ಕುಟುಂಬ ನಾನು ನೋಡಿ ನಿಜವಾಗ್ಲೂ ನನಗಂತೂ ಗಾಬರಿ ಆಯಿತು. ಮನಕುಲುಕುವಂಥ ದೃಶ್ಯ. ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಇವರ ಒಂದು ಆರ್ಥಿಕ ಸಾಮಾಜಿಕ ಏನಾದರೂ ನಿಮಗೆ ಗೊತ್ತಾಗುತ್ತೆ, ಇವ್ರು ಯಾವ ಥರ ಸ್ಥಿತಿಗತಿಗಳಿದೆ ಅಂತ ಹೇಳಿಬಿಟ್ಟು. ನೀವು ದಯವಿಟ್ಟು ಇವ್ರಿಗೆ ಏನಾದರೂ ಹೆಲ್ಪ್ ಮಾಡಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿ ನಿಮಗೆ ಕಳಕಳಿಯ ಮನವಿ ಮಾಡ್ತಾ ಇದೆ. ಇವ್ರಿಗೆ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ಇವ್ರಿಗೆ ಆಧಾರ ಸಹಾಯ ಮಾಡೋದಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತೇಳಿಬಿಟ್ಟು ನಮ್ಮದು ಒಂದು ಕಳಕಳಿಯ ಮನವಿ ಆಗಿದೆ. ನೋಡೋಣ, ಇವ್ರನ್ನ ಭೇಟಿ ಮಾಡಿ. ಇವರ ನಂಬರ್ನು ಕೂಡ ನಾನು ಇದೇ ನಮ್ಮ ಚಾನಲ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋಂಥ ನಂಬರನ್ನು ಡಿಸ್ಪ್ಲೇ ಇದೆ. ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಅವರು ಯಾವ ರೀತಿ ಮುಂದುವರೆದಿದ್ದಾರೆ ನೀವೇ ತಿಳ್ಕೊಳ್ಳಿ. ಶಿಡ್ಲಘಟ್ಟ ತಾಲೂಕಿನ ಕೊತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೊರಮಡುಗು ಗ್ರಾಮದಲ್ಲಿ ಈ ಒಂದು ಕುಟುಂಬ ಇರುತ್ತೆ. ಯಾರಿಗೆಲ್ಲ ನಾವು ಏನೋ ಒಂದು ಮಾಡಬೇಕು, ಉಳ್ಳವ್ರಿಗೆ ಮಾಡೋದಕ್ಕಿಂತ ಇಲ್ದಿರೋರ್ಗೆ ಮಾಡಿದ್ರೆ ಅದೇ ದೇವರ ಸೇವೆ ಅಂತಾರೆ. ಅದರಿಂದ ನೀವು ಒಂದು ಸಲ ಬನ್ನಿ, ನೋಡಿ ಇವ್ರ ಆರ್ಥಿಕ ಸ್ಥಿತಿಗತಿಗಳು, ಆಮೇಲೆ ನಿಮ್ಗೆ ಇದಾಗುತ್ತೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಈ ಒಂದು ಕುಟುಂಬಕ್ಕೆ ಎಲ್ಲರೂ ಸೇರಿ ಏನಾದರೂ ಒಂದು ಸಹಾಯ ಮಾಡೋಣ ಅಂತೇಳ್ಬಿಟ್ಟು ನಮ್ಮದು ಒಂದು ಕಳಕಳಿಯ ಮನವಿಯಾಗಿದೆ. ಧನ್ಯವಾದಗಳು. ಕನ್ನಡ ಮೈತ್ರಿ ನ್ಯೂಸ್. ಇವ್ರ ಮನೆ ಒಂದು ಸಲ ತೋರಿಸ್ಬಿಡ್ತೀನಿ ಬನ್ನಿ ಯಾವ ಥರ ಇದೆ ಅಂತೇಳಿ. ಈ ಮನೆಯಲ್ಲಿ ಇವರು ಇಲ್ಲಿ ಅಡುಗೆ ಮಾಡುವಂಥ ಕಿಚನ್ನು, ಅಂದರೆ ಬಡವರು ಯಾವ ಥರ ಇರೋದು ಅನ್ನೋದಕ್ಕೆ ಡೆಫಿನೇಷನ್ನೇ ಈ ಮನೆ ಅನಿಸುತ್ತೆ. ನೋಡಿ ಯಾವ ಥರ ಪಾಪ ಇಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಒಲೆಯಲ್ಲಿ ಅವರು ಅಡುಗೆ ಮಾಡ್ಕೊಳ್ಳೋಕ್ಕೆ ಇದೊಂದು ರೀತಿ ಏರ್ಪಾಟ್ ಮಾಡ್ಕೊಂಡಿರ್ತಾರೆ. ಮತ್ತು ಇದು ಮನೆ, ಇದು ಏನು ಯಾವುದೇ ರೀತಿ ಗಾರೆ ಮಾಡ್ಕೊಂಡಿಲ್ಲ, ಸಿಮೆಂಟ್ ಹಾಕಿಲ್ಲ, ಪ್ಲಸ್ಸು ಯಾವುದೇ ರೀತಿ ಟೈಲ್ಸ್ ಇಲ್ಲ, ಪ್ಲಾಸ್ಟಿಂಗ್ ಇಲ್ಲ. ಇವ್ರಿಗೆ ಯಾರೂ ಸಹಾಯ ಮಾಡಿಲ್ಲ ಪಾಪ. ಇವ್ರು ಯಾಕಂತ ಹೇಳಿದ್ರೆ ಬಡವರಲ್ಲೇ ಬಡವರು ಅಂತೇಳಿದ್ರೆ ಇವ್ರಿಗೆ ಸರ್ಕಾರದಿಂದ ಇವ್ರನ್ನ ಗುರುತಿಸಿ ಏನಾದರೂ ಮನೆ ಕಟ್ಕೊಳ್ಳೋದಕ್ಕೆ ಇದು ಸ್ವಂತವಾಗೇ ಕಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಸರ್ಕಾರ ಯಾವುದಾದ್ರೂ ವಿಶೇಷ ಅನುದಾನದಲ್ಲಿ ಒಂದು ಮನೆ ಮಾಡಿಕೊಟ್ರು ಅವ್ರಿಗೆ ಪಾಪ ಬದುಕೊಳ್ಳೋದಕ್ಕೆ, ಒಂದು ಜೀವನ ಕಟ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ನಮ್ಮದೊಂದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಅವ್ರದ್ದು ಇದು ಯಾವುದೇ ರೀತಿ ಬ್ಯಾಂಕ್ ಅಕೌಂಟ್ ಇಲ್ಲಂತೆ, ಯಾವುದೇ ರೀತಿ ಸರ್ಕಾರಿ ದಾಖಲೆಗಳು ಸಹ ಮಾಡ್ಕೊಂಡಿರಲ್ಲ. ಅದಕ್ಕೆ ದಯವಿಟ್ಟು ನಿಮ್ಗೇನಾದರೂ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದರೆ ದಯವಿಟ್ಟು ಇಲ್ಲಿಗೆ ಬಂದು ಅವ್ರಿಗೇನಾದರೂ ಸಹಾಯ ಮಾಡಿ. ಅವ್ರನ್ನ ಸಂಪರ್ಕಿಸೋಕ್ಕೆ ನಾವು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀವಿ. ನೋಡಿ ಯಾವ ಥರ ಇದೆ ಮನೇನು ಮಠನು ಏನು ಎಲ್ಲ ಬಡವರು ಅಂದರೆ ಇವರು. ದಯವಿಟ್ಟು ಇವ್ರಿಗೇನಾದರೂ ಒಂದು ಹೆಲ್ಪ್ ಮಾಡಬೇಕಂತೇಳಿ ನಮ್ಮ ಕಳಕಳಿಯ ಮನವಿ ಆಗಿದೆ. ಯಾರ್ಯಾರಿಗೂ ಮಾಡ್ತೀರಿ, ಉಳ್ಳವ್ರಿಗೆ ಮಾಡೋದ್ರಿಂದ ಏನು ಸಿಗುತ್ತೆ, ಇಲ್ಲದಿರೋವ್ರಿಗೆ ಮಾಡಿದ್ರೆ ಅದೇ ಸ್ವರ್ಗ ಅನ್ನೋ ಒಂದು ಗಾದೆ ಇರುತ್ತಲ್ವ. ಮಾಡಿ ದಯವಿಟ್ಟು ಏನಾದರೂ ಒಂದು ಹೆಲ್ಪ್ ಮಾಡಿ. ಇವ್ರಿಗೆ ಯಾವುದೇ ರೀತಿ ಅಕೌಂಟ್ಗಳಿಲ್ಲ, ಬ್ಯಾಂಕು ಅಕೌಂಟ್ ಇದುವರೆಗೂ ಮಾಡಿಸಿಲ್ಲ. ಅವ್ರಿಗೆ ಯಾವುದೇ ರೀತಿ ಗೊತ್ತಿಲ್ಲ ಪಾಪ, ಯಾರೂ ಇವ್ರಿಗೆ ಮಾಡಿಸಿಲ್ಲ. ಎಲ್ಲ ರಾಜಕಾರಣಿಗಳು ಅವ್ರವ್ರ ಸ್ವಾರ್ಥಕ್ಕೆ ಓಟು ಮತಗೋಸ್ಕರ ಬಂದಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ಆರ್ಥಿಕವಾಗಿ ಅವ್ರನ್ನ ಸಬಲರು ಮಾಡಬೇಕಂತೇಳಿ ಯಾರೂ ಇದುವರೆಗೂ ಮಾಡಿರಲ್ಲ. ನೋಡೋಣ ಈ ವಿಡಿಯೋ ಯಾರು ಗಂಟ ತಲುಪುತ್ತೋ, ಅವ್ರಿಗೆ ಯಾರೆಲ್ಲ ಸಹಾಯ ಮಾಡ್ತಾರೋ, ಮಾನವೀಯತೆ ಇನ್ನೂ ಇದೆ ಅನ್ನೋದಕ್ಕೆ ಈ ಒಂದು ಮನೆಯೇ ಸಾಕ್ಷಿ, ಇವ್ರ ಕುಟುಂಬನೇ ಸಾಕ್ಷಿ.